ಮಾರ್ಚ್ 14ನೇ ತಾರೀಕಿನಿಂದ ಮಾರ್ಚ್ 19ನೇ ತಾರೀಕಿನವರೆಗೆ ಹವಾಮಾನದ ವರದಿ ಯಾವ ರೀತಿಯಾಗಿರುತ್ತೆ, ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮುಂದಿನ ದಿನಗಳಲ್ಲಿ ತಾಪಮಾನ ಆಗಿರ್ಬೋದು, ಗರಿಷ್ಠ ತಾಪಮಾನ ಮತ್ತು ಮಳೆ ಬರುವಂತಹ ಮುನ್ಸೂಚನೆ ಇದೆಯಾ, ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸ್ವತಃ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರು ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಮಾರ್ಚ್ 13ನೇ ತಾರೀಕಿಂದ ಮಾರ್ಚ್ 19ನೇ ತಾರೀಕಿನವರೆಗೆ ಯಾವ ರೀತಿಯಾಗಿ ರಾಜ್ಯದ ಹವಾಮಾನದ ವರದಿ ಇದೆ, ಮಳೆ ಬರುವಂತಹ ಮುನ್ಸೂಚನೆ ಇದೆಯಾ, ಮಳೆ ಬರೋದಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬರಬಹುದು ಅನ್ನುವಂಥದ್ದು? ಮಾರ್ಚ್ 13 ಹಾಗೂ 14ರಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಮಾರ್ಚ್ 16, 17, 18, 19ರಂದು ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಕಲಬುರಗಿಯಲ್ಲಿ ಮುಂದಿನ ಒಂದು ವಾರದವರೆಗೆ ಗರಿಷ್ಠ ಉಷ್ಣಾಂಶ ಸುಮಾರು 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಹೋಗುವ ಸಾಧ್ಯತೆಗಳದಾವು. ಮತ್ತು ಬೆಂಗಳೂರಿನಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 33-34 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 35 ಡಿಗ್ರಿ ಸೆಲ್ಸಿಯಸ್ ಇರುವ ಹೆಚ್ಚಿನ ಸಾಧ್ಯತೆಗಳದಾವು. ಓಕೆ, ಬೆಂಗಳೂರಿನಲ್ಲಿ ಹೇಗಿದೆ ಸರ್ ತಾಪಮಾನ, ಯಾವ ರೀತಿಯಾಗಿದೆ? ಬೆಂಗಳೂರಲ್ಲಿ ಏನಾದರೂ ಮಳೆ ಬರುವಂತಹ ಚಾನ್ಸಸ್ ಇದೆಯಾ, ಹೇಗೆ ಅಂತ? ಬೆಂಗಳೂರಿನ ಕೆಲವು ಕಡೆ ಮಾರ್ಚ್ 16, 17, 18ರಂದು ಎಲ್ಲೋ ಒಂದು ಕಡೆ ಹಗುರವಾಗಿ ಮಳೆ ಬರಬಹುದು. ಆದರೆ ಎಲ್ಲ ಕಡೆಯೂ ಇದು ಮಳೆ ಬರಲ್ಲ. ಮತ್ತು ಕರ್ನಾಟಕ ರಾಜ್ಯದಿಂದ ಅಲ್ಲಲ್ಲಿ ಎಲ್ಲೋ ಒಂದು ಕಡೆ ಹನಿ ಬರ್ಬೋದು. ಅಷ್ಟೊಂದು ಭಾರಿ ಮಳೆ ಆಗುವ ಸಾಧ್ಯತೆಗಳು ಮಾತ್ರ ಇಲ್ಲ. ಓಕೆ, 2026 ಮಳೆಗಾಲ ಯಾವಾಗ ಪ್ರಾರಂಭ ಆಗುತ್ತೆ, ಮುಂಗಾರು ಅನ್ನುವಂಥದ್ದನ್ನು ರೈತರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ ರೈತರಿಗೆ? ಮುಂಗಾರು ಮಳೆ ಸಾಮಾನ್ಯವಾಗಿ ಜೂನ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಮನ್ಸೂನು ಕರ್ನಾಟಕಕ್ಕೆ ಬರೋದು ಸುಮಾರು ಜೂನ್ 5ರಂದು. ಎಸ್, ಓಕೆ. ಹವಾಮಾನದ ವರದಿ ರಾಜ್ಯದ ಜನತೆಗೆ ಮತ್ತು ಪ್ರವಾಸಕ್ಕೆ ಹೋಗುವಂಥವರಿಗೆ, ಪ್ರವಾಸಿಗರಿಗೆ, ಬಹಳ ಮುಖ್ಯವಾಗಿ ರೈತರಿಗೆ, ಆಮೇಲೆ ವಿಮಾನ ಸಂಚಾರ, ರೈಲು ಸಂಚಾರ, ಇದೆಲ್ಲದಕ್ಕೂ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಈ ಹವಾಮಾನದ ವರದಿಗಳು ಅಂತ? ಈ ಹವಾಮಾನದ ವರದಿಗಳು ಕೃಷಿ ಮೇಲೆ, ರೈತರ ಮೇಲೆ ಮತ್ತು ವಿಮಾನಗಳ ಹಾರಾಟ ಪ್ರತಿಯೊಂದರಲ್ಲಿ ಪರಿಣಾಮ ಬೀಳ್ತಾವು. ಆದರೆ ಮುಂದಿನ ಒಂದು ವಾರದಲ್ಲಿ ಅಷ್ಟೊಂದೇನು ಹವಾಮಾನ ಯಾವುದೇ ವೈಪರೀತ್ಯಗಳಿಲ್ಲ. ಇದರಿಂದ ಅಷ್ಟೊಂದೇನು ಪರಿಣಾಮ ಆಗಲ್ಲ ಮುಂದಿನ ಒಂದು ವಾರದವರೆಗೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025, ಬೆಸ್ಟ್ MP 2025, ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.